ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಈ ದಿನ ಬಳ್ಳಾರಿಯಲ್ಲಿ SIR ಜನವಿರೋಧಿ ಜನಪ್ರತಿನಿಧಿ ಸಂಘಟನೆಗಳು ಮತ್ತು ಎದ್ದೇಳು ಕರ್ನಾಟಕದ ನೇತೃತ್ವದಲ್ಲಿ ಬಳ್ಳಾರಿಯಲ್ಲಿ ಇವತ್ತು ಸಾಹಿತಿಗಳು, ಹೋರಾಟಗಾರರು ಮತ್ತು ಮಾಜಿ ಕಾರ್ಪೊರೇಟರ್ಗಳು ಮತ್ತು ಸಮುದಾಯದ ಮುಖಂಡರು ಇವತ್ತು SIR ಅನ್ನು ವಿರೋಧಿಸಿ ಒಂದು ಪ್ರತಿಭಟನಾ ಕಾರ್ಯಕ್ರಮವನ್ನು ಎದ್ದೇಳು ಕರ್ನಾಟಕ ವತಿಯಿಂದ ಕರ್ನಾಟಕ ರಾಜ್ಯಾದ್ಯಂತ ಈ ದಿನ ಹಮ್ಮಿಕೊಳ್ಳಲಾಗಿದೆ. ಅದು ಬಾಯಿಗೆ ಅಥವಾ ತೋಳಿಗೆ ಕಪ್ಪು ಬಟ್ಟೆಯನ್ನು ಧರಿಸಿದ ಮುಖಾಂತರ ಈ ದಿನ ನಾವು ಈ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ನಾವು SIR ಜಾರಿ ಆದಾಗಿನಿಂದ ಮೊದಲನೇ ಬಾರಿಗೆ ಮೇ 30ನೇ ತಾರೀಕು ಮತ್ತು ಜೂನ್ 20ನೇ ತಾರೀಕು ಮಾನ್ಯ ಕರ್ನಾಟಕ ಚುನಾವಣಾ ಆಯೋಗದವರಿಗೆ ನಾವು ಒಂದು ಮನವಿ ಪತ್ರಗಳನ್ನು ಸಲ್ಲಿಕೆಯನ್ನು ಮಾಡಿದ್ವಿ. ಆ ಎರಡೂ ಮನವಿ ಪತ್ರಗಳಲ್ಲಿ ಜೂನ್ 20 ಮೊನ್ನೆ ಫ್ರೀಡಮ್ ಪಾರ್ಕ್ ಬೆಂಗಳೂರಲ್ಲಿ ಬೃಹತ್ ಮಟ್ಟದ ಇರ್ತಕ್ಕಂಥ ಒಂದು SIR ಅನ್ನು ವಿರೋಧಿಸಿ SIR ಅನ್ನು ನ್ಯೂನತೆಗಳನ್ನು ಕುರಿತು ರಾಜ್ಯ ಚುನಾವಣಾ ಆಯೋಗಕ್ಕೆ ನಾವು ಪತ್ರವನ್ನು ನಮ್ಮ ರಾಜ್ಯದ ಮುಖಂಡರು, ಜನಪರ ಸಂಘಟನೆಗಳ ಸಮ್ಮುಖದಲ್ಲಿ ಇವತ್ತನ್ನು ಕಲಾವಿದರು ಎಲ್ಲರೂ ಸೇರಿಬಿಟ್ಟು ರಾಜ್ಯ ಚುನಾವಣೆಗೆ ಒಂದು ಕೇಂದ್ರ ಚುನಾವಣೆ ಅವರಿಗೆ ಒಂದು ನಾವು ಮನವಿ ಪತ್ರ ಸಲ್ಲಿಸಿದ್ದು. ಆ ಮನವಿ ಪತ್ರದಲ್ಲಿ ಇರ್ತಕ್ಕಂಥ ಕೆಲವು ಅಂಶಗಳಿಗೆ ರಾಜ್ಯ ಚುನಾವಣೆ ಆಗಿರ್ಬೋದು, ಕೇಂದ್ರ ಚುನಾವಣೆಗೆ ಆಗಿರ್ಬೋದು, ನಮ್ಮ ಮನವಿ ಪತ್ರವನ್ನು ಸ್ವೀಕಾರ ಮಾಡದೆ ನಮ್ಮ ಮನವಿ ಪತ್ರ ಇರ್ತಕ್ಕಂಥ ಏನು SIRಗೆ ತೊಂದರೆ ಇರ್ತಕ್ಕಂಥ ಕರ್ನಾಟಕ ರಾಜ್ಯದ ಜನತೆಯ ಪರವಾಗಿ, ಮತದಾರರ ಪರವಾಗಿ, ಬಡವರ ಪರವಾಗಿ, ದಲಿತರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ ನಾವು ಮನವಿ ಪತ್ರವನ್ನು ಸ್ವಾಯವಿವರವಾಗಿ ಎಲ್ಲ ವಿಷಯಗಳನ್ನು ಬರೆದು ನಾವು ಚುನಾವಣಾ ಆಯೋಗಕ್ಕೆ ಸಲ್ಲಿಕೆ ಮಾಡಿದ್ದು. ಅದು ಇರ್ತಕ್ಕಂಥ ಅಂಶಗಳು ಏನು ಅಂತಂದರೆ, ಈಗಾಗಲೇ ಏನು SIR ಇರ್ತಕ್ಕಂಥ ಒಂದು ತಂತ್ರಾಂಶ ಸಾಫ್ಟ್ವೇರ್ ಇದೆಯಲ್ಲ, ಆ ಸಾಫ್ಟ್ವೇರ್ ಇರ್ತಕ್ಕಂಥ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂದರೆ ತಾರ್ಕಿಕ ವ್ಯತ್ಯಾಸಗಳು, ಆ ತಾರ್ಕಿಕ ವ್ಯತ್ಯಾಸಗಳಾಗ್ತಕ್ಕಂಥ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರ್ಬೋದು, ಹೆಸರು ತಿದ್ದುಪಡಿ ಇರ್ಬೋದು, ಹೆಣ್ಮಕ್ಳ ಹೆಸರಲ್ಲಿ ಹಿಂದೆ ಗಂಡನ ಮನೆಯಲ್ಲಿ ಒಂದು ಹೆಸರಿರ್ಬೋದು, ಇಲ್ಲಿರ್ತಕ್ಕಂಥ ಹೆಸರು ಇರ್ಬೋದು, ಅಂಥ ವಿಚಾರಗಳಿಗೆ ನೀವು ತೊಂದರೆ ಆಗಬಾರ್ದು, ಅದಕ್ಕೆ ಏನಾದರೂ ಒಂದು ಆದೇಶ ಕೊಡಬೇಕು ಅಂತ ಹೇಳ್ತಕ್ಕಂಥ ವಿಷಯ ನಾವು ಮಾಡಿದ್ವಿ. ಅದೇ ರೀತಿಯಲ್ಲ ಅಲೆಮಾರಿಗಳಿಗೆ ಇವತ್ತು ಅವ್ರು ಯಾವುದೇ ದಾಖಲೆಗಳು ಇರೋದಿಲ್ಲ, ಅವ್ರು ಒಂದಲ್ಲಿ ವೋಟರ್ ಲಿಸ್ಟ್ ಇದ್ರೆ ಇನ್ನೊಂದಲ್ಲಿ ವೋಟರ್ ಇರ್ತದೆ ಅನ್ನೋದು ಕೂಡ ನಮ್ಮ ಎಲ್ಲ ಕರ್ನಾಟಕ ರಾಜ್ಯದ ಜನಪರ SIR ವಿರೋಧಿಸಿ ಆ ಸಂಘಟನೆ ಎದ್ದೇಳು ಕರ್ನಾಟಕ ಸಂಘಟನೆ ಮುಖಾಂತರ ನಾವು ರಾಜ್ಯ ಚುನಾವಣೆಗೆ ನಾವು ಒಂದು ಮನವಿ ಪತ್ರ ಕೊಟ್ಟಿದ್ವಿ. ಇವತ್ತಿನವರೆಗೂ ಸ್ಪಂದಿಸ್ತಾ ಇಲ್ಲ. ಇವತ್ತು ಅದರ ಮತ್ತೊಂದು ಸಾರಿ ನಾವು ಈ ದಿನ ಜೂನ್ 30ಕ್ಕೆ ನಾವು ಅದನ್ನು ಎಚ್ಚರಿಕೆ ಮುಖಾಂತರ ಯಾವುದೇ ತಾರ್ಕಿಕ ನ್ಯೂನತೆ ಕಂಡು ಬಂದರೆ ರಾಜ್ಯಾದ್ಯಂತ ಚುನಾವಣಾ ಆಯೋಗದ ವಿರುದ್ಧ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಲಿಕ್ಕೆ ಬಯಸುತ್ತೀವಿ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.